ಮಾತಿರು ಪ್ರಭು. ಈ ಮಹಾಶಿವಧನಸ್ಸನ್ನು ದರ್ಶನ ಭಾಗ್ಯವನ್ನು ಕರುಣಿಸಿದ್ದಕ್ಕೆ ನಿಮಗೆ ಅನಂತಾನಂತ ಧನ್ಯವಾದಗಳು. ಈ ಧನುಸ್ಸನ್ನು ಕಾಣುತ್ತಿದ್ದರೆ ಇದನ್ನು ಸ್ಪರ್ಶಿಸಬೇಕು ಎಂಬ ಇಚ್ಛೆ ನನ್ನಲ್ಲಿ ಉಂಟಾಗುತ್ತಿದೆ. ರಾಮಚಂದ್ರ, ನಿನ್ನ ಮನೋಭಿಲಾಷೆಯನ್ನ ಜನಕ ಮಹಾರಾಜನಲ್ಲಿ ನಿವೇದಿಸಿ. ಆತ ನಿನ್ನ ಅಪೇಕ್ಷೆಯನ್ನು ಖಂಡಿತ ಪುರಸ್ಕರಿಸುತ್ತಾನೆ. ದಶರಥ ಪುತ್ರ, ಇಲ್ಲಿಯವರೆಗೆ ಅನೇಕ ರಾಜಾದಿರಾಜರು ಈ ಶಿವಧನಸ್ಸನ್ನು ಸ್ಪರ್ಶಿಸಿದ್ದಾರೆ. ಕೋಪದಿಂದ, ಭಕ್ತಿಯಿಂದ, ಆಸೆಯಿಂದ, ನಿರಾಸೆಯಿಂದ ತೆರಳಿದ್ದಾರೆ. ಆದರೆ ಅವರೆಲ್ಲರಿಗಿಂತ ವಿಭಿನ್ನವಾದ ವಿಶೇಷವಾದ ಸಂಗತಿ ನಿನ್ನಿಂದ ಆಗುವುದೆಂಬ ನಿರೀಕ್ಷೆ ನಮ್ಮದಾಗಿದೆ. ಮಹಾರಾಜರಲ್ಲಿ ನಿನ್ನ ಅಪೇಕ್ಷೆಯನ್ನು ಕೇಳಿಕೋ ರಾಜಕುಮಾರ. ಮಹಾರಾಜರೇ, ಈ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಿದ ತಾವು ಇದನ್ನು ಸ್ಪರ್ಶಿಸಿ ಪುನೀತನಾಗುವ ಭಾಗ್ಯವನ್ನು ನನಗೆ ಕರುಣಿಸಿ. ಅವಶ್ಯವಾಗಿ ರಾಜಕುಮಾರ. ನಿನ್ನಂತಹ ಪರಾಕ್ರಮಿಗಳು ಈ ಶಿವಧನಸ್ಸನ್ನು ಸ್ಪರ್ಶಿಸುವುದು ಮಾತ್ರವಲ್ಲ, ಈ ಧನಸ್ಸನ್ನು ಹಿಡಿದೆತ್ತಿ ಹೆದೆ ಏರಿಸಿ ದಾರವನ್ನು ಬಿಗಿದು ಶರಸಂಧಾನ ಮಾಡಬೇಕು. ಈ ಎಲ್ಲ ಕಾರ್ಯಕ್ಕೂ ನಾನು ನಿನಗೆ ಸಂಪೂರ್ಣ ಒಪ್ಪಿಗೆಯನ್ನು ನೀಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಾಗದಂತಹ ಮಹತ್ ಸಾಧನೆಯೊಂದು ನಿನ್ನಿಂದ ಆಗಬೇಕು. ಅದೇ ನಮ್ಮ ಅದಮ್ಯ ಬಯಕೆ, ಆಕಾಂಕ್ಷೆ. ಮಂಗಳವಾರ. ವಿಜಯೀ ಭವ. ಶುಭಮಸ್ತು.
ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ, ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾ ದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ. ತಾಟಕಿಯನ್ನು ಕೊಂದು ನನಗೆ ಆನಂದವನ್ನುಂಟು ಮಾಡಿದ್ದಿ. ನಾನು ನಿನಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರು ತಮಗೆ ಉಪದೇಶಿಸಿದ್ದ ಅಸ್ತ್ರದ ಅಧಿದೇವತೆಗಳು ನಾವೀಗ ನಿಮ್ಮ ಕಿಂಕರರಾಗಿದ್ದೇವೆ. ತಾವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸಲು ಸಿದ್ಧರಿದ್ದೇವೆ. ಆಗಲಿ. ತಾವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತೀರಿ. ಅವಶ್ಯ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಕೋರುತ್ತೇನೆ.
ಸೀತೆ, ಮಂಗಳವಾಗಲಿ. ಸೀತೆ, ನಿನ್ನ ಪ್ರಾರ್ಥನೆ ಖಂಡಿತ ಫಲಿಸುತ್ತದೆ. ಆ ಮಹಾಶಿವಧನುಸ್ಸನ್ನು ಎತ್ತುವ ಶಕ್ತಿ ಈಗ ಮಿಥಿಲೆಗೆ ಬಂದಿರುವ ಪುರುಷೋತ್ತಮನಿಗಲ್ಲದೆ ಇನ್ನಾರಿಗೂ ಇರಲು ಸಾಧ್ಯವಿಲ್ಲ. ನಿನ್ನ ಇಚ್ಛೆ, ನಮ್ಮೆಲ್ಲರ ಇಚ್ಛೆ ಈಡೇರುವ ಕಾಲ ಬಂದಿದೆ ಎಂದು ತಿಳಿದುಕೋ. ನಿನಗೆ ಮಂಗಳವಾಗಲಿ.
सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चुः सप्त सप्तरीचिमान् तिमिरोन्मथनः शम्भुः त्वष्टा मार्ताण्ड अंशुमान् ಸಭಾಸದರೇ, ಹೆದರಬೇಡಿ. ಪ್ರಳಯವೇನೂ ಆಗಿಲ್ಲ. ನನ್ನ ಸಹೋದರ ರಾಮಚಂದ್ರನ ಬಲಕ್ಕೆ ಮುರಿದಿರುವ ಶಿವಧನಸ್ಸಿನಿಂದ ಉಂಟಾದ ಘೋರ ಶಬ್ದಕ್ಕೆ ನಿಮಗೆ ಪ್ರಳಯದ ಅನುಭವವಾಯಿತು. ಈ ಮಹಾಧನುರ್ಭಂಜನಕ್ಕೆ ಭೂಮಿ ನಡುಗಿದೆ. ಈಗ ತಾವೆಲ್ಲರೂ ಶಾಂತಚಿತ್ತರಾಗಬಹುದು. ಆಹಾ ಆಹಾ, ಅದ್ಭುತ, ಅತ್ಯದ್ಭುತ. ನಿಸ್ಸಂಶಯವಾಗಿಯೂ ಈ ರಾಮಚಂದ್ರನ ಪರಾಕ್ರಮ ಪರಮಾದ್ಭುತವಾಗಿದೆ. ದೇವದಾನವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿ ಮುಂತಾದವರು ಯಾರೊಬ್ಬರೂ ಈ ಶಿವಧನಸ್ಸನ್ನು ಅಲುಗಾಡಿಸಲು ಅಸಮರ್ಥರಾಗಿರುವಾಗ ಈ ಮಾನವ ಸ್ವರೂಪಿಯಾದ ಪುರುಷೋತ್ತಮನು ಶಿವಧನಸ್ಸನ್ನು ಎತ್ತಿದ್ದು ಅಲ್ಲದೆ ಈತನ ಪರಾಕ್ರಮಕ್ಕೆ ಶಿವಧನಸ್ಸೇ ಮುರಿದು ಹೋಯಿತು ಎಂದರೆ ರಾಮಚಂದ್ರ, ನೀನು ಸಾಮಾನ್ಯನಲ್ಲ. ದೇವತಾ ಸ್ವರೂಪ, ದೇವತಾ ಸ್ವರೂಪ. ಸಹೋದರಿ, ಫಲಿಸಿತು ನಿನ್ನ ಪೂಜಾ ಫಲ. ಸಹೋದರಿ ಸೀತೆ, ದೇಶ ದೇಶದಿಂದ ಆಗಮಿಸಿದ ಮಹಾಶೂರ ವೀರರೆಂದು ಹೊಗಳಿಸಿಕೊಂಡ ರಾಜಕುಮಾರರೆಲ್ಲ ಅಲುಗಾಡಿಸಲೇ ಅಸಮರ್ಥರಾದರೆ ಅಯೋಧ್ಯೆಯ ನರೇಶ ಪುತ್ರ ನಿರಾಯಾಸವಾಗಿ ಪೂಜ್ಯ ಶಿವಧನುಸ್ಸನ್ನು ಎತ್ತಿದರಂತೆ. ಎತ್ತಿದ್ದು ಮಾತ್ರವಲ್ಲ ಸಹೋದರಿ, ರಾಜಕುಮಾರ ಶಿವಧನಸ್ಸನ್ನು ಹಿಡಿದು ಸಿಂಜಿನಿಯನ್ನು ಕಟ್ಟಿ ಹೆದೆ ಏರಿಸಿದ ರಭಸಕ್ಕೆ ಸಾಕ್ಷಾತ್ ಶಿವಧನಸ್ಸೇ ಮುರಿಯಿತಂತೆ. ಕೇಳಿದಳು ಸೀತೆ ಶುಭ ಸಂದೇಶವನು, ತಾಳಿದಳು ಸೀತೆ ನವ ಸಂತೋಷವನು. ವರ ಶಿವಧನುವನು ಮುರಿದನು ಶ್ರೀರಾಮ, ವರಿಸುವ ಕ್ಷಣ ನಿರೀಕ್ಷಿಸಿ ಕಾತರಿಸಿದಳು
ನಮಿಸಿದಳು ಆ ದೇವನ ನಮಿಸಿದಳು. ಮಹಾರಾಜನಿಗೆ ಶುಭವಾಗಲಿ. ಗುರುವರ್ಯ, ನಮೋ ನಮಃ. ತಮ್ಮ ಆಗಮನದ ನಿರೀಕ್ಷೆಯಲ್ಲಿಯೇ ಇದ್ದೆ. ಪ್ರಳಯದ ಮುನ್ಸೂಚನೆಯೋ ಏನೋ ಎಂಬಂತೆ ಭೂಕಂಪವಾದ ಅನುಭವ ಆಯಿತು. ಅರಮನೆಯೇ ಅಲ್ಲಾಡಿ ಅಲ್ಲೋಲ ಕಲ್ಲೋಲವಾದಂತ ವಾಸವಾಯಿತು. ಇದ್ದಕ್ಕಿದ್ದಾಗೆ ಏಕೆ ಹೀಗಾಯ್ತು ಗುರುದೇವ? ಇದು ಯಾವುದಾದರೂ ಕೇಳಿನ ಮುನ್ಸೂಚನೆ ಅಥವಾ ಪ್ರಕೃತಿ ವಿಕೋಪವೇ? ಏಕೆ ಹೀಗಾಯ್ತು ಗುರುದೇವ? ಇದು ಕೇಡಿನ ಮುನ್ಸೂಚನೆ ಅಲ್ಲ ಮಹಾರಾಜ, ಕಲ್ಯಾಣದ ಮುನ್ಸೂಚನೆ. ಕಲ್ಯಾಣವೇ? ಯಾವ ಕಲ್ಯಾಣ? ಕಲ್ಯಾಣಕ್ಕೆ ಭೂಕಂಪನವೇ? ಕಲ್ಯಾಣಕ್ಕೆ ಭೂಕಂಪನವೇಕೆ ಗುರುದೇವ? ಇದು ವಿಕೋಪವೇ? ಈ ಕಂಪನ ವಿಕೋಪವೆಲ್ಲವೂ ನಿನ್ನ ಮಗನ ಪ್ರತಾಪ. ನನ್ನ ಮಗನ ಪ್ರತಾಪವೇ? ಅದೇನೆಂದು ವಿವರಿಸಿ ಹೇಳಿ ಗುರುದೇವ. ಹೇಳುತ್ತೇನೆ, ಹೇಳಲೆಂದೇ ಬಂದಿರುವೆ ಮಹಾರಾಜ. ಈ ಹಿಂದೆ ನಾನು ನಿನಗೆ ಮಿಥಿಲಿಯಲ್ಲಿನ ಶಿವಧನುಸ್ಸಿನ ಬಗ್ಗೆ ಹೇಳಿದ್ದನಲ್ಲವೇ? ಹೌದು, ನನ್ನ ಮಗ ರಾಮಚಂದ್ರ ಶಿವಧನುಸ್ಸನ್ನು ಎತ್ತಿದನೆ. ಎತ್ತುವುದೇನೋ, ಅದಕ್ಕೆ ದಾರ ಬಿಗಿಯಲು ಬಗ್ಗಿಸಿದಾಗ ಆ ಶಿವಧನುಸ್ಸು 2 ತುಂಡಾಗಿ ಮುರಿದು ಬಿತ್ತು. ಆ ಧನುರ್ಭಂಗವೇ ಸಿಡಿಲಿನ ಶಬ್ದವನ್ನು ಉಂಟು ಮಾಡಿತು, ಭೂಮಿ ಕಂಪಿಸುವಂತೆ ಮಾಡಿತು. ಆಶ್ಚರ್ಯ, ಅದ್ಭುತ, ಅತ್ಯದ್ಭುತ. ಪ್ರಪಂಚದ ಸುರಾಸುರ ಯಕ್ಷ ರಾಕ್ಷಸರೇ ಎತ್ತಲಾಗದಂತಹ ಮಹಾದೇವನ ಧನುಸ್ಸನ್ನು ನನ್ನ ಮಗ ರಾಮಚಂದ್ರ ಮುರಿದನೆಂದರೆ ಅವನ ಪರಾಕ್ರಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ಅವನ ಶಕ್ತಿಗೆ ಯಾರೂ ಎದುರಿಲ್ಲ. ಇದನ್ನು ತಿಳಿದೆ ವಿಶ್ವಾಮಿತ್ರ ಋಷಿಗಳು ಯಜ್ಞವನ್ನು ರಕ್ಷಿಸಲು ನಿನ್ನ ಮಗನನ್ನು ಕರೆದೊಯ್ದದ್ದು. ಅವನ ಮಹತ್ವ ನಿನಗೆ ಆಗ ತಿಳಿದಿರಲಿಲ್ಲ ಮಹಾರಾಜ. ಹೌದು ಗುರುವರ್ಯ, ಆದರೆ ಈಗ ನನ್ನ ಮಗನ ಪರಾಕ್ರಮವೇನೆಂದು ನನಗೆ ತಿಳಿಯಿತು. ಈ ತಕ್ಷಣ ನನ್ನ ರಾಮಚಂದ್ರನನ್ನು ನಾನು ನೋಡಲೇಬೇಕು. ನಾನು ಈಗಲೇ... ಸಾವಧಾನ ಮಹಾರಾಜ, ಸಾವಧಾನ. ನಿನ್ನ ಮಗನ ಪರಾಕ್ರಮದ ವಿಷಯ ತಿಳಿದು ಆನಂದದಿಂದ ಅವಿವೇಕಿಯಂತೆ ವರ್ತಿಸಬೇಡ. ರಾಮನು ಸ್ವಯಂವರದ ಪಣವನ್ನು ಗೆದ್ದಿದ್ದಾನೆ. ಅಂದ ಮೇಲೆ ಜನಕ ಮಹಾರಾಜನು ನಿನಗೆ ಆಹ್ವಾನ ಕಳಿಸಬೇಕಲ್ಲವೇ? ಅದನ್ನು ಮನ್ನಿಸಿ ನೀನು ಮಿಥಿಲಿಗೆ ಹೋಗಿ ರಾಮನನ್ನು ನೋಡಬೇಕಲ್ಲವೇ? ಕಲ್ಯಾಣದಲ್ಲಿ ಭಾಗವಹಿಸಬೇಕಲ್ಲವೇ? ಹೌದು ಮುನೀಂದ್ರ, ತಮ್ಮ ಮಾತು ನಿಜ. ಸಂತೋಷ ಪರವಶನಾಗಿದ್ದ ನಾನು ವಿವೇಚನೆಯನ್ನೇ ಕಳೆದುಕೊಂಡು ಬಿಟ್ಟೆ. ಆಯ್ತು, ಈಗ ಜನಕ ಮಹಾರಾಜರ ಆಹ್ವಾನಕ್ಕಾಗಿ ಕಾಯುತ್ತೇನೆ. ಮುನೀಂದ್ರ, ಚಿಂತೆಯಲ್ಲಿದ್ದ ನನಗೆ ನನ್ನ ಚಿಂತೆಯನ್ನು ದೂರ ಮಾಡಿ ಸಂತೋಷವನ್ನು ಕೊಟ್ಟು ಅನುಗ್ರಹಿಸಿದ್ದೀರಿ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಶುಭಮಸ್ತು. ಲಂಕಾಧೀಶ್ವರರಿಗೆ ನಮೋ ನಮಃ. ಅಮಾತ್ಯರೇ, ನಾನು ಹೇಳಿದ ವಿಚಾರವನ್ನು ತಿಳಿದು ಬಂದಿರ? ಇದ್ದಕ್ಕಿದ್ದಂತೆ ಭೂಮಿ ನಡೆಯಿದ್ದು ಏಕೆ? ಸಿಡಿಲು ಬಡಿದಿದ್ದು ಏಕೆ? ಬೆಟ್ಟವೇ ಬಿದ್ದಂತೆ ಸಾಗರದ ನೀರು ಆಕಾಶದೆತ್ತರಕ್ಕೆ ಚಿಮ್ಮಿದ್ದು ಏಕೆ? ಕಾರಣವನ್ನು ತಿಳಿದು ಬಂದಿರ? ತಿಳಿದು ಬಂದಿರಬೇಕೋ ಪ್ರಭು. ಹೇಳಿ ಪ್ರಭು, ತಾವು ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ... ಸಾಕು ಸಾಕು, ಆ ಅಪಮಾನದ ವಿಚಾರವನ್ನೇ ಮತ್ತೆ ಮತ್ತೆ ಪ್ರಸ್ತಾಪಿಸಬೇಡಿ. ನಾನು ಕೇಳುತ್ತಿರುವುದು ಏನು, ನೀವು ಹೇಳುತ್ತಿರುವುದು ಏನು? ಎರಡು ಒಂದೇ ಪ್ರಭು. ಪ್ರಕೃತಿಯ ಈ ಅಲ್ಲೋಲ ಕಲ್ಲೋಲಕ್ಕೆ ಆ ಶಿವಧನಸ್ಸೇ ಕಾರಣ. ಅದು ಹೇಗೆ ಸಾಧ್ಯ? ಪರಮೇಶ್ವರನು ಮತ್ತೆ ಆ ಬಿಲ್ಲಿಗೆ ಬಾಣವನ್ನು ಹೂಡಿದನೆ. ಪ್ರಭು, ರಾಜಕುಮಾರನೊಬ್ಬ ಆ ಶಿವಧನಸ್ಸನ್ನು ಹೆದೆಯೇರಿಸಲು ಬಗ್ಗಿಸಿದಾಗ ಆ ಬಿಲ್ಲನ್ನು 2 ತುಂಡಾಗಿ ಮಾಡಿದನಂತೆ. ಅಸಂಭವ.
ಅಸಂಭವ! ನನ್ನಂತ ಪರಾಕ್ರಮಿಯು ಎತ್ತಲಾಗದ ಆ ಬಿಲ್ಲನ್ನು ಒಬ್ಬ ಯಕ್ಕಶ್ಚಿತ್ ರಾಜಕುಮಾರನು ಎತ್ತಿದನೆ. ಅಸಂಭವ! ಆ ರಾಜಕುಮಾರನು ಸಾಮಾನ್ಯನೇನಲ್ಲ. ನಾಟಕಿಯನ್ನು ಕೊಂದವನು, ಸುಬಾಹುವನ್ನು ಸಂಹಾರ ಮಾಡಿದವನು, ಮಾರೀಚನನ್ನು ಸಮುದ್ರಕ್ಕೆ ಬೀಳುವಂತೆ ಮಾಡಿದವನು ದಶರಥ ಪುತ್ರ ರಾಮಚಂದ್ರ. ರಾಮ ರಾಮ ರಾಮ! ನಾನು ತಡೆಯಲು ಯತ್ನಿಸಿದ್ದ ಯಜ್ಞವನ್ನು ಸಂಪೂರ್ಣ ಮಾಡಿದವನು, ನಾನು ಎತ್ತಲಾಗದ ಬಿಲ್ಲನ್ನು ಎತ್ತಿದವನು. ಇವನನ್ನು ಹೀಗೆ ಬಿಟ್ಟರೆ ನನ್ನ ಕೀರ್ತಿ ಕಲಾಹೀನವಾಗುತ್ತದೆ, ರಾಮನ ಕೀರ್ತಿ ಲೋಕೋತ್ತರವಾಗುತ್ತದೆ. ಹಾಗಾಗಬಾರದು. ಈ ರಾವಣನ ಮುಂದೆ ಆ ರಾಮನು ಕ್ಷುಲ್ಲಕನೆನಿಸಬೇಕು. ಪುಷ್ಪಕ ವಿಮಾನದ ಮುಂದೆ ಪುಟ್ಟ ಹಕ್ಕಿಯಂತಾಗಬೇಕು. ಐರಾವತದ ಮುಂದೆ ಆಡಿನ ಮಾರಿ ಅಂತಾಗಬೇಕು. ಮಹರ್ಷಿ ವಿಶ್ವಾಮಿತ್ರ, ಈ ಶಿವಧನಸ್ಸನ್ನು ಎತ್ತುವ ಪರಾಕ್ರಮಶಾಲಿಗಳು ಭೂಮಂಡಲದಲ್ಲಿ ಯಾರೂ ಇಲ್ಲವೇ? ಈ ಸ್ವಯಂವರವು ನಡೆಯುವುದೇ ಇಲ್ಲವೇ ಎಂದು ಅನುದಿನವೂ ಕಾಡುತ್ತಿದ್ದ ಚಿಂತೆಯು ಇಂದು ಪರಿಹಾರವಾಯಿತು. ಈ ಚಿಂತೆಯ ಪರಿಹಾರಕ್ಕೆ ರಾಮಚಂದ್ರನು ಚಿಂತಾಮಣಿಯಾದ. ಈ ಅಪೂರ್ವ ಚಿಂತಾಮಣಿಯನ್ನು ಅಯೋಧ್ಯೆಯಿಂದ ಮಿಥಿಲೆಗೆ ಕರೆದುಕೊಂಡು ಬಂದು ಈ ಮಹತ್ ಕಾರ್ಯ ನಡೆಯಲು ಕಾರಣಕರ್ತರಾದ ತಮಗೆ ಅನಂತಾನಂತವನ್ನು. ಜನಕ ಮಹಾರಾಜ, ಎಲ್ಲವೂ ದೈವಾನುಗ್ರಹ. ನಿನ್ನ ಇಚ್ಛೆಯು ಪೂರ್ಣವಾಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನ ಅಪೇಕ್ಷೆಯಂತೆ ನಿನ್ನ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗು. ಹೌದು ಮಹಾರಾಜ, ಮಹರ್ಷಿಗಳು ಹೇಳಿದ್ದು ಸಮಯೋಚಿತವಾಗಿದೆ. ಶ್ರೀರಾಮಚಂದ್ರನು ಸೀತಾ ಸ್ವಯಂವರದಲ್ಲಿ ನೀವಿಟ್ಟ ಪಂಥವನ್ನು ಗೆದ್ದ ಮೇಲೆ ಸೀತೆಯ ವಿವಾಹವನ್ನು ಯೋಚಿಸಿದಂತೆ ನೆರವೇರಿಸಬೇಕು. ನಿಜ ಗುರು. ಬ್ರಹ್ಮರ್ಷಿಗಳು ನಮ್ಮ ಪ್ರಿಯ ಪುತ್ರಿಯಾದ ಸೀತೆಯನ್ನು ಮಹಾಪರಾಕ್ರಮಶಾಲಿಯಾದ ದಶರಥ ಮಹಾರಾಜರ ಪುತ್ರರಾದ ದಾಶರಥಿಯೊಡನೆ ವಿವಾಹವನ್ನು ನೆರವೇರಿಸಿಕೊಡುವುದು ನಮ್ಮ ಕರ್ತವ್ಯವೂ ಪರಮಧರ್ಮವೂ ಆಗಿದೆ. ನಮ್ಮ ಸೀತೆಯು ರಾಮಚಂದ್ರನನ್ನು ವಿವಾಹವಾಗಿ ನಮ್ಮ ವಂಶಕ್ಕೆ ಕೀರ್ತಿಯನ್ನು ತರುತ್ತಾರೆ. ಸೀತೆಯು ನನಗೆ ಪ್ರಾಣಕ್ಕಿಂತ ಹೆಚ್ಚಿನವಳು. ಪರಾಕ್ರಮದ ಪರೀಕ್ಷೆಯಲ್ಲಿ ಗೆದ್ದವರಿಗೆ ನಮ್ಮ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆ. ಆ ಪ್ರತಿಜ್ಞೆ ಇಂದು ಸತ್ಯವಾಗಿದೆ. ಕೂಡಲೇ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನಡೆಸಲು ಅನುಮತಿ ಹಾಗೂ ಮಾರ್ಗದರ್ಶನವನ್ನು ತಾವು ನೀಡಬೇಕೆಂದು ಬೇಡುತ್ತೇನೆ. ಜನಕ ಮಹಾರಾಜ, ನಿನ್ನ ಕಾತರ ಸಂತೋಷಗಳೆಲ್ಲವೂ ನಮಗೆ ಅರ್ಥವಾಗುತ್ತದೆ. ಆದರೆ ಶ್ರೀರಾಮನು ಪಿತೃವಾಕ್ಯವನ್ನು ಆದರ್ಶವೆಂದು ಪಾಲಿಸಿಕೊಂಡು ಬಂದರು. ಇದು ಅಲ್ಲದೆ ಶತಾನಂದರೆ, ನಾವು ಅಯೋಧ್ಯೆಯಿಂದ ತೆರಳುವಾಗ ಈ ಕಲ್ಯಾಣದ ವಿಷಯವು ನಮ್ಮ ಸ್ಮೃತಿಗೂ ಗೋಚರಿಸಿರಲಿಲ್ಲ. ಹಾಗಾಗಿ ದಶರಥನಿಗೆ ಯಾವ ವಿಷಯವನ್ನು ತಿಳಿಸಿಲ್ಲ. ಅದೂ ಅಲ್ಲದೆ ಜನಕ ಮಹಾರಾಜ, ಈ ಕಲ್ಯಾಣ ಮಹೋತ್ಸವಕ್ಕೆ ದಶರಥ ಮಹಾರಾಜನ ಸಮಸ್ತ ಪರಿವಾರವೂ ಆಗಮಿಸಬೇಕು. ಅಲ್ಲಿನ ಗುರು ಹಿರಿಯರ ಆಶೀರ್ವಾದವೂ ಲಭಿಸಬೇಕು. ರಾಮಚಂದ್ರನೂ ಕೂಡ ತಂದೆಯ ಸಮ್ಮತಿಗಾಗಿ ಕಾತುರದಿಂದ ಕಾಯುತ್ತಿದ್ದರು. ಪೂಜ್ಯರೇ, ಪುಣ್ಯವಂತರ ಕುಲಕ್ಕೆ ತಕ್ಕಂತಹ ಪವಿತ್ರವಾದ ಗುಣವು ಪಿತೃವಾಕ್ಯ ಪರಿಪಾಲನೆಯಾಗಿರುವುದರಿಂದ ರಾಮಚಂದ್ರನು ತನ್ನ ತಂದೆಯ ಆಶೀರ್ವಾದವನ್ನು ಪಡೆದು ಅವರ ಸಮಕ್ಷಮದಲ್ಲಿ ನಮ್ಮ ಸೀತೆಯನ್ನು ವರಿಸುವುದು ಅತ್ಯಂತ ಯೋಗ್ಯವೂ ಹರ್ಷದಾಯಕವೂ ಆಗಿದೆ. ಆದ್ದರಿಂದ ಈ ಕೂಡಲೇ ನಮ್ಮ ಅಮಾತ್ಯರನ್ನು ಅಯೋಧ್ಯೆಗೆ ಕಳುಹಿಸಿ ದಶರಥ ಮಹಾರಾಜರನ್ನು ಸಂಧಿಸಿ ಇಲ್ಲಿ ನಡೆದ ವಿಚಾರಗಳೆಲ್ಲವನ್ನೂ ತಿಳಿಸಿ ಅವರನ್ನು ಸಂತೋಷದಿಂದ ಮಿಥಿಲೆಗೆ ಕರೆದುಕೊಂಡು ಬರುವಂತೆ ಹೇಳಿ ಕಳುಹಿಸಿ. ಬಹಳ ಸಂತೋಷ ಜನಕ ಮಹಾರಾಜ. ದಶರಥನ ಸಮಸ್ತ ಪರಿವಾರವು ಇಲ್ಲಿಗೆ ಆಗಮಿಸುತ್ತಿದ್ದ ಹಾಗೆಯೇ ಒಂದು ಶುಭ ಮುಹೂರ್ತದಲ್ಲಿ ಸೀತಾರಾಮರ ಕಲ್ಯಾಣವನ್ನು ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ನೆರವೇರಿಸಿ. ಇದಕ್ಕೆ ನಿನ್ನ ಸಮ್ಮತಿಯೂ ಇದೆಯಲ್ಲವೇ?
ಗುರು ಹಿರಿಯರು ತಂದೆ ತಾಯಿ ಸೇರಿ ನಿಶ್ಚಯಿಸುವ ಈ ಶುಭ ಕಾರ್ಯಕ್ಕೆ ನಾನು ಬದ್ಧನಾಗಿದ್ದೇನೆ. ಹರ ಹರ ಮಹದೇವ. ದೇವಿ, ಇಷ್ಟು ವರ್ಷದ ಪೂಜಾ ಫಲವು ಇಂದು ಫಲಿಸಿ ನಮ್ಮ ಸೀತೆಯನ್ನು ವರಿಸುವವನು ಪುರುಷೋತ್ತಮನೇ ಆಗಿರಬೇಕು ಎಂಬ ಕಾರಣಕ್ಕೆ ಇಲ್ಲಿಯವರೆಗೂ ಯಾರೂ ಶಿವಧನಸ್ಸನ್ನು ಎತ್ತಲು ಸಾಧ್ಯವಾಗಿರಲಿಲ್ಲ. ಆದರೆ ಅದು ಅಯೋಧ್ಯ ರಾಮನಿಂದ ಸಾಧ್ಯ. ದೇವಿ, ಈಗಾಗಲೇ ಅಯೋಧ್ಯೆಯ ದಶರಥ ಮಹಾರಾಜರಿಗೆ ವಿಷಯವನ್ನೆಲ್ಲ ತಿಳಿಸಿ ಸೀತಾರಾಮರ ವಿವಾಹ ಮಹೋತ್ಸವಕ್ಕೆ ಆಗಮಿಸಿ ನಡೆಸಿಕೊಡಬೇಕೆಂದು ಆಹ್ವಾನವನ್ನು ಕೊಟ್ಟಿದ್ದರು. ಅವರೆಲ್ಲರೂ ಇಲ್ಲಿಗೆ ಬಂದು ಸೇರುವ ಮುನ್ನ ವಿವಾಹದ ಸರ್ವ ಸಿದ್ಧತೆಗಳು ನಡೆದವು. ನಮ್ಮ ಸೀತೆಯ ವಿವಾಹವು ಹಿಂದೆಂದೂ ಎಲ್ಲಿಯೂ ನಡೆದಿರಬಾರದು, ಹಾಗೆ ನಡೆಯಬೇಕು. ಮಹಾಪ್ರಭು, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸಿಗಾಗುತ್ತಿರುವ ಆನಂದಕ್ಕೆ ಚಿಕ್ಕ ಮಕ್ಕಳಂತೆ ಕುಣಿದು ಕುಪ್ಪಳಿಸಬೇಕು ಎನಿಸುತ್ತಿದೆ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಆ ಶುಭ ದಿನ ಇದೀಗ ಬಂದಿದೆ. ಸೀತೆ, ನೀನೆಷ್ಟು ಭಾಗ್ಯಶಾಲಿ, ನೀನೆಷ್ಟು ಪುಣ್ಯಶಾಲಿ. ಗುಣವಂತನು, ವೀರನು, ಸುಲಕ್ಷಣನೂ ಆದ ಪತಿಯನ್ನು ಪಡೆಯುತ್ತಿರುವೆ. ದೇವಿ, ಸೀತೆ ಮಾತ್ರವಷ್ಟೇ ಭಾಗ್ಯಶಾಲಿಯಲ್ಲ, ಪುರುಷೋತ್ತಮನನ್ನು ಪತಿಯಾಗಿ ಇವಳು ಪಡೆದಂತೆ ರಾಮಚಂದ್ರನನ್ನು ಅಳಿಯನನ್ನಾಗಿ ಪಡೆದ ನಾವುಗಳು ಭಾಗ್ಯಶಾಲಿಗಳೇ ಅಲ್ಲವೇ? ಸೀತೆ, ರಾಮಚಂದ್ರನ ಸುರಸುಂದರ ರೂಪವನ್ನು ಸ್ವಲ್ಪವಾಗಿ ವರ್ಣಿಸಿ ಹೇಳಲೇನು? ತಂದೆಯವರೇ, ತಮಗೆ ಆಶ್ರಮ ಬೇಡ. ಹೌದು ಮಹಾಪ್ರಭು, ಪ್ರಪಂಚದಲ್ಲಿರುವ ಚೆಲುವನ್ನೆಲ್ಲ ಶ್ರೀರಾಮಚಂದ್ರನಲ್ಲಿ ನಮ್ಮ ಸೀತೆ ಈಗಾಗಲೇ ಕಲ್ಪಿಸಿಕೊಂಡಿರಬಹುದು. ಅದರ ಮುಂದೆ ನೀವು ಎಷ್ಟು ಹೊಗಳಲು ಸಾಧ್ಯ? ನಿಜದೇ, ನಿನ್ನ ಮಾತು ನಿಜ. ಆ ಸೀತಾಪತಿಯನ್ನು ಹೊಗಳಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನೇ ಬರಬೇಕು. ನಮ್ಮಿಂದೆಲ್ಲಿ ಸಾಧ್ಯ? ಮಾತಾಶ್ರೀ, ಸಹೋದರಿಯರು ನನಗಾಗಿ ಕಾಯುತ್ತಿರುತ್ತಾರೆ. ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ ಪುತ್ರಿ. ಹಾ, ವಿವಾಹವಾದ ಮೇಲೆ ಇವರು ನಿನಗಾಗಿ ಕಾಯುವುದಿಲ್ಲ, ಆಗ ಕಾಯುವುದು ರಾಮಚಂದ್ರನೇ ತಾನೇ. ರಾವಣೇಶ್ವರರಿಗೆ ಪ್ರಣಾಮಗಳು. ಮಾರೀಚ, ಸರಿಯಾದ ಸಮಯಕ್ಕೆ ಬಂದೆ.
ನಾನು ಅಂದು ಕಿಡಿ ಎಂದು ಭಾವಿಸಿದ್ದು ತಪ್ಪಾಯಿತು. ಈಗ ಆ ಕಿಡಿಯೇ ಕಾಳ್ಗಿಚ್ಚಾಗಿ ನನ್ನನ್ನು ಸುಡುತ್ತದೆ ಎಂದು ನಾನು ಭಾವಿಸಿರಲಿಲ್ಲ. ಆ ವಿಷಯ ಕೇಳಿದಾಗನಿಂದ ನನ್ನ ಒಡಲಲ್ಲಿ ಬೆಂಕಿ ಹಾಕಿದಂತಾಗಿದೆ. ಹೌದು ಪ್ರಭು, ನಾನು ನೆಮ್ಮದಿಯನ್ನು ಕಳೆದುಕೊಂಡಿದ್ದೇನೆ, ಭಯದಿಂದ ಕಂಪಿಸುತ್ತಿದ್ದೇನೆ. ಇಂದಿಗೆ ಅವನು ಇನ್ನೂ ಬೃಹತ್ತಾಗಿ ಬೆಳೆದು ನಮ್ಮಗಳ ನಾಶಕ್ಕೆ ಕಾರಣವಾಗುವನೋ ಎಂದು ಭಯಪಡುತ್ತಿದ್ದೇನೆ. ನೀನು ಯಾರ ವಿಷಯವನ್ನು ಮಾತನಾಡುತ್ತಿರುವೆ? ನನ್ನ ತಾಯಿ ತಾಟಕಿಯನ್ನು ಕೊಂದ ರಾಮನ ಬಗ್ಗೆ, ಸುಬಾಹುವನ್ನು ಕೊಂದ ದಶರಥ ಪುತ್ರನ ಬಗ್ಗೆ, ಒಂದೇ ಬಾಣದಿಂದ ನನ್ನನ್ನು ಸಮುದ್ರಕ್ಕೆ ಬೀಳುವಂತೆ ಮಾಡಿದ ಆ ರಾಮನ ಬಗ್ಗೆ. ಸಾಕು ಸಾಕು. ರಾಮ ರಾಮ ರಾಮ. ನಾನು ಎತ್ತಲಾಗದ ಬಿಲ್ಲನ್ನು ಎತ್ತಿದನಂತೆ ನನಗಿಂತ ಅವನು ಪರಾಕ್ರಮಶಾಲಿ ಎಂದು ತ್ರಿಲೋಕವೇ ಕೊಂಡಾಡುವುದನ್ನು ಕೇಳಿ ಕ್ಷಣ ಮಾತ್ರವೂ ಸಹಿಸಲಾಗದೆ ಅಗ್ನಿ ಪಂಜರದಲ್ಲಿ ನಿಂತಿದ್ದೇನೆ. ನಮ್ಮಿಬ್ಬರ ಸಂಕಟವೂ ಒಂದೇ ಆಗಿದೆ, ಅದಕ್ಕೆ ಕಾರಣವೂ ಒಬ್ಬನೇ ಆಗಿದ್ದಾನೆ. ಅವನನ್ನಿನ್ನೂ ದಮನೆ ಮಾಡದೆ ಬಿಟ್ಟರೆ ನಮ್ಮಗಳ ನಾಶ ಖಂಡಿತ. ಇಲ್ಲ, ಸಾಧ್ಯವಿಲ್ಲ. ಹಾಗಾಗುವುದಕ್ಕೆ ಮುನ್ನ ಆ ರಾಮನು ನಾಶವಾಗಬೇಕು, ಆ ಜನಕನು ನಾಶವಾಗಬೇಕು, ಆ ಮಿಥಿಲೆಯು ನಿರ್ನಾಮವಾಗಬೇಕು. ಮಾರೀಚ, ನಮ್ಮ ಸಕಲ ಬಲಗಳನ್ನು ಒಟ್ಟುಗೂಡಿಸು. ಮಿಥಿಲೆಯ ಮೇಲೆ ಆಕ್ರಮಣ ಮಾಡೋಣ, ದಮನ ಮಾಡೋಣ. ನಿಲ್ಲು ಅಗ್ರಜ, ನಿಲ್ಲು. ಆವೇಶದ ಕತ್ತಿ ಹಿಡಿದು ಅವಿವೇಕದಲ್ಲಿ ನಿನ್ನ ಕತ್ತನ್ನು ನೀನೇ ಕತ್ತರಿಸಿಕೊಳ್ಳಬೇಡ. ಸ್ವಲ್ಪ ತಾಳು, ಯೋಚಿಸು. ಭೀಷಣ, ನನ್ನನ್ನೀಗ ತಡೆಯಬೇಡ. ನನ್ನ ಕ್ರೋಧಾಗ್ನಿಗೆ ಮಿಥಿಲೆಯು ಸುಟ್ಟು ಭಸ್ಮವಾಗಬೇಕು. ಅದಕ್ಕೆ ಮುನ್ನ ನಾನು ಹೇಳುವುದು ಒಂದೆರಡು ಮಾತುಗಳನ್ನು ಸರಿಯಾಗಿ ಕೇಳು, ಆಮೇಲೆ ನಿನಗಿಷ್ಟ ಬಂದಂತೆ ಮಾಡು. ನಿನ್ನ ಸೋದರನಾಗಿ, ನಿನ್ನ ಆಪ್ತ ಸಚಿವನಾಗಿ ನಾನು ಹೇಳುವ ಮಾತುಗಳನ್ನು ನೀನು ಕೇಳಲೇಬೇಕು. ಅದೇನೆಂದು ಬೇಗ ಹೇಳು. ಹೇಳುತ್ತಾನೆ, ಕುಳಿತುಕೊಂಡು ಸಮಾಧಾನವಾಗೂ ಕೇಳುವೆಯಂತೆ. ಬಾ ಮಾರೀಚ, ನೀನು ಬಾ. ಮಾಂಡವಿ, ನೋಡಿದಿರಾ? ನಮ್ಮ ಸಹೋದರಿ ಸೀತೆ ವರನ ಕೊರಳಿಗೆ ತೊಡಿಸಲು ಈಗಲೇ ಹೂಮಾಲೆಯನ್ನು ಸಿದ್ಧಪಡಿಸುತ್ತಿರುವುದು. ನಾನು ಈ ಮಾಲೆಯನ್ನು ದೇವರ ಪೂಜೆಗೆ ಸಿದ್ಧಪಡಿಸುತ್ತಿರುವೆ. ನಿಜ ನಿಜ, ದೇವರ ಪೂಜೆಗೆ ನಾವು ಒಪ್ಪುತ್ತೇವೆ. ಆದರೆ ಅಮ್ಮ ಉಪದೇಶ ಮಾಡಿದಂತೆ ದೇವರೇ ಪತಿ, ಪತಿಯೇ ದೇವರಲ್ಲವೇ? ಆದರೆ ಸೀತಾ ಸಹೋದರಿಯ ಪತಿದೇವರು ಹೇಗಿದ್ದಾರೆಂದು ನಿಮಗೆಲ್ಲ ಗೊತ್ತಿದೆಯೇ? ಓಹೋ, ಗೊತ್ತಿದೆ. ನಮ್ಮ ಸಹೋದರಿ ಸೀತೆ ಈ ಹೂಮಾಲೆಯನ್ನು ಆ ದೇವರ ಕೊರಳಿಗೆ ತೊಡಿಸುವುದು ಕಷ್ಟವಾಗಬಹುದು. ಏಕೆ ಏಕೆ ಕಷ್ಟವಾಗುವುದು? ಏಕೆಂದರೆ ನಮ್ಮ ಸಹೋದರಿಯನ್ನು ವರಿಸಲಿರುವ ಆ ದೇವರು ತೆಂಗಿನ ಮರದಷ್ಟು ಎತ್ತರವಾಗಿದ್ದಾರಂತೆ. ಹೌದು ಹೌದು, ಅಜಾನುಬಾಹುವಂತೆ. ಸಹೋದರಿ, ತಮ್ಮ ಪತಿದೇವರು ಇವರು ಹೇಳಿದ ಹಾಗೆ ಇದ್ದಾರೆಂದು ಬೇಸರವಾಗುತ್ತಿದೆಯೇ? ಇಲ್ಲ ಇಲ್ಲ, ಯಾವ ಬೇಸರವೂ ಇಲ್ಲ. ಅವರು ನನ್ನನ್ನು ಪರಾಕ್ರಮದಿಂದ ಗೆದ್ದಿದ್ದಾರೆ. ಪರಾಕ್ರಮಕ್ಕೆ ರೂಪವೇ ಇಲ್ಲ. ಗುಣಗಳನ್ನು ಮೆಚ್ಚಿದವರು ರೂಪವನ್ನು, ರೂಪದ ಕುಂದುಕೊರತೆಗಳನ್ನು ಲೆಕ್ಕಿಸುವುದೇ ಇಲ್ಲ. ಓಹೋ, ಸಹೋದರಿ ಸೀತೆ ಈಗಲೇ ಪತಿಯ ಗುಣಗಳ ಬಗ್ಗೆ ಆರಾಧಿಸುತ್ತಿರುವೆಯಾ? ಹಾಗಿದ್ದ ಮೇಲೆ ನಾವೇಕೆ ತಿಳಿಯದ ವಿಚಾರಗಳನ್ನು ಹೇಳಬೇಕು? ನಮಗೆ ತಿಳಿದು ಬಂದ ವಿಚಾರವನ್ನು ಹೇಳುವುದಾದರೆ ಸಹೋದರಿಯ ಪತಿದೇವರ ಲಕ್ಷಣವನ್ನು ವರ್ಣಿಸಲು ಪದಗಳೇ ಇಲ್ಲವಂತೆ. ಇಷ್ಟು ಸಾಕು. ನಮ್ಮ ಸಹೋದರಿ ಸೀತೆ ತಮ್ಮ ಪತಿದೇವರ ಗುಣಗಳ ಬಗ್ಗೆ ಹೇಗೆ ಬೇಕಾದರೂ ಊಹಿಸುತ್ತಾ ಮಾಲೆಯನ್ನು ಕಟ್ಟುತ್ತಿರಲಿ. ನಾವು ಹೂಗಳನ್ನು ತಂದುಕೊಡೋಣ, ಬನ್ನಿ. ಅಯ್ಯ ದ್ವಾರಪಾಲಕನೇ, ಮಹಾರಾಜರಿಗೆ ಜಯವಾಗಲಿ. ಜನಕರಾಜನ ಸಂದೇಶವನ್ನು ನಿಮ್ಮ ಪ್ರಭುಗಳಿಗೆ ತಿಳಿಸಲು ಆಗಮಿಸಿದ್ದೇನೆ. ಈ ಕೂಡಲೇ ಅವರನ್ನು ಭೇಟಿಯಾಗಬೇಕು. ಅಯ್ಯ ದೂತರೆ,
ಮಹಾರಾಜರನ್ನು ಭೇಟಿಯಾಗಲು ಈಗ ಉಚಿತ ಸಮಯವಲ್ಲ. ನಿಮ್ಮಂಥ ದೂತರನ್ನು ಭೇಟಿಯಾಗುವುದಕ್ಕೆ ಬೇರೆ ವೇಳೆಯನ್ನು ನಿಗದಿಪಡಿಸಿದ್ದಾರೆ. ಆಗ ನೀನು ಬಂದರೆ ಉತ್ತಮ. ಅಯ್ಯ ದ್ವಾರಪಾಲಕನೇ, ನಿನ್ನ ಸ್ವಾಮಿ ನಿಷ್ಠೆಯನ್ನು ನಾನು ಮೆಚ್ಚಿದೆ. ಅತ್ಯಂತ ಮಹತ್ವದ ವಿಚಾರವಾದ್ದರಿಂದ ನಾನು ಈ ಕೂಡಲೇ ನಿಮ್ಮ ಪ್ರಭುಗಳನ್ನು ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿದು ನಮ್ಮ ಜನಕ ಮಹಾರಾಜರಿಗೆ ತಿಳಿಸಬೇಕು. ಈ ಕೂಡಲೇ ನಿಮ್ಮ ಪ್ರಭುಗಳಿಗೆ ನಾನು ಬಂದಿರುವ ವಿಚಾರವನ್ನು ತಿಳಿಸು. ಭೇಟಿಯಾದರೆ ಆಗಲಿ, ಕಾಯಬೇಕೆಂದರೂ ಕಾಯುತ್ತೇನೆ. ಆಯಿತು, ತಮ್ಮ ವಿಚಾರವನ್ನು ಪ್ರಭುಗಳ ಹತ್ತಿರ ತಿಳಿಸುತ್ತೇನೆ. ಅಲ್ಲಿಯವರೆಗೂ ತಾವು ಇಲ್ಲಿಯೇ ಇರಿ. ಕೌಸಲ್ಯ, ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು ತಿಳಿಸಿದಂತೆ ರಾಮಚಂದ್ರನೀಗ ಮಿಥಿಲೆಯಲ್ಲಿ ಶಿವಧನುಸ್ಸನ್ನು ಭಂಗ ಮಾಡಿ ತನ್ನ ಪರಾಕ್ರಮವನ್ನು ತೋರಿಸಿದ್ದಾನೆ. ಸ್ವಯಂವರದ ನಿರ್ಧಾರದಂತೆ ಜನಕ ಮಹಾರಾಜರ ಮಗಳಾದ ಸೀತೆಯನ್ನು ರಾಮಚಂದ್ರನಿಗೆ ಕೊಟ್ಟು ವಿವಾಹ ಮಾಡಬೇಕಷ್ಟೇ. ಜನಕ ಮಹಾರಾಜರು ನಮ್ಮನ್ನು ಮಿಥಿಲೆಗೆ ಆಹ್ವಾನಿಸಬೇಕಲ್ಲವೇ? ನಿಜ ರಾಣಿ, ಜನಕ ಮಹಾರಾಜರ ಆಹ್ವಾನವನ್ನೇ ನಾನು ನಿರೀಕ್ಷಿಸುತ್ತಾ ಇದ್ದೇನೆ. ಖಂಡಿತ ನಮ್ಮ ರಾಮಚಂದ್ರನ ವಿವಾಹವು ಮಿಥಿಲಾ ನಗರಿಯಲ್ಲಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ವೈಭವದಿಂದ ನಡೆಯುತ್ತದೆ ಎಂಬ ಭರವಸೆ ನನಗಿದೆ. ಏನಾಯ್ತು ಪ್ರಭು? ನಿಮ್ಮ ಭರವಸೆಗೆ ಅಡ್ಡಿಯಾದರೂ ಏನು? ಏಕೆ ಚಿಂತಿಸುತ್ತಿರುವಿರಿ? ಕೈಕೇಯಿಯ ವರ್ತನೆ ನನ್ನನ್ನು ಚಿಂತೆಗೀಡು ಮಾಡಿರುವುದು. ಪ್ರಭು, ರಾಮ ರಾಕ್ಷಸ ಸಂಹಾರ ಮಾಡಿದ, ರಾಮ ಯಜ್ಞದಲ್ಲಿ ನೆರವಾದ, ರಾಮ ಸ್ವಯಂವರದಲ್ಲಿ ಗೆದ್ದನೆಂದು ಅವನಿಗೆ ವಿಶೇಷ ಪುರಸ್ಕಾರ, ನಂತರ ವಿವಾಹ, ತದನಂತರ ಪಟ್ಟಾಭಿಷೇಕ. ಈ ರೀತಿ ನಡೆದು ನನ್ನ ಮಗ ಭರತ ನಿರ್ಲಕ್ಷಿತನಾಗುವುದು ನನಗಿಷ್ಟವಿಲ್ಲ. ರಾಮನಿಗೆ ಆದದ್ದು ಭರತನಿಗೂ ಆಗಬೇಕು. ಭರತನಿಗೆ ಸಿಗದ ಭಾಗ್ಯ ರಾಮನಿಗೆ ಸಿಕ್ಕು ನನ್ನ ಮಗ ಭರತ ನಿರ್ಭಾಗ್ಯ ನೆನೆಸಿಕೊಳ್ಳುವುದು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ನಿನ್ನ ಚಿಂತೆ ಏನೆಂದು ನನಗೀಗ ಅರ್ಥವಾಯಿತು. ಆ ವಿಚಾರವಾಗಿ ನೀನಿನ್ನು ಚಿಂತಿಸದಂತೆ ನಾನು ನೋಡಿಕೊಳ್ಳುತ್ತೇನೆ. ರಾಮಚಂದ್ರನಿಗೆ ಸರಿಸಾಟಿಯಾಗಿ ಭರತನಿರಬೇಕು. ರಾಮಚಂದ್ರನಿಗೆ ಉಂಟಾಗುವ ಯೋಗಗಳೆಲ್ಲ ಭರತನಿಗೂ ಲಭ್ಯವಾಗಬೇಕು ಎಂದು ಹಠ ಇರ್ತಿದ್ದಾನೆ. ರಾಮಚಂದ್ರ ಸ್ವಯಂವರವನ್ನು ಗೆದ್ದು ವಿವಾಹವಾಗುವುದೇನೋ ಸರಿ, ಆದರೆ ಭರತನಿಗೂ ವಿವಾಹವಾಗಬೇಕು. ರಾಮಚಂದ್ರನಿಂದ ನಿನಗುಂಟಾಗುವ ಸಂತೋಷ ಸಂಭ್ರಮಗಳೆಲ್ಲ ಭರತನಿಂದ ತನಗೂ ಸಿಗಬೇಕು ಎಂದು ಒತ್ತಾಯಿಸುತ್ತಿದ್ದಾನೆ. ಇದು ಹೇಗೆ ಸಾಧ್ಯ ಕೌಸಲ್ಯ? ರಾಮಚಂದ್ರ ಹಿರಿಯ ಪುತ್ರ, ಅವನ ಸಾಮರ್ಥ್ಯವೇ ಬೇರೆ. ಭರತನನ್ನು ರಾಮನನ್ನು ಒಂದು ತಕ್ಕಡಿಯಲ್ಲಿ ತೂಗಿದರೆ ಅದು ಸಮವಾಗಿ ತೂಗುವುದೇ? ಇದೇ ನನ್ನನ್ನು ಚಿಂತೆಗೀಡು ಮಾಡಿ. ಇವರ ವಿವಾಹಕ್ಕೆ ಅವಳಿಂದ ಏನಾದರೂ ಅಡ್ಡಿ ಆತಂಕಗಳು ಬರಬಹುದೇನೋ ಎಂದು ನಾನು ಆತಂಕ ಪಡುತ್ತಿದ್ದೇನೆ. ಪ್ರಭು, ನೀವು ಈ ರೀತಿ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ಕೈಕೇಯಿಯಲ್ಲಿ ಸ್ವಲ್ಪ ದುಡುಕು ಸ್ವಭಾವವಿದೆಯೇ ಹೊರತು ಅವಳು ಕೆಟ್ಟವಳೇನಲ್ಲ. ನೀವು ಸಮಾಧಾನದಿಂದ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದರೆ ಅವಳು ನಿಮ್ಮ ಮಾತನ್ನು ಕೇಳುತ್ತಾಳೆ ಎಂಬ ನಂಬಿಕೆ ನನಗಿದೆ ಸ್ವಾಮಿ. ಮಹಾರಾಜರಿಗೆ ಪ್ರಣಾಮಗಳು. ಪ್ರಭುಗಳು ನನ್ನನ್ನು ಕ್ಷಮಿಸಬೇಕು. ಮಿಥಿಲಾ ನಗರದಿಂದ ದೂತನೊಬ್ಬನು ಸಂದೇಶವನ್ನು ಹೊತ್ತು ತಂದಿದ್ದಾನೆ. ತಮ್ಮನ್ನು ತುರ್ತಾಗಿ ಕಾಣಲೇಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ. ಏನು, ಮಿಥಿಲೆಯಿಂದ ಸಂದೇಶವೇ? ಅವರನ್ನು ಸಭಾಗೃಹದಲ್ಲಿ ಕುಳ್ಳಿರಿಸಿ, ನಾನು ಈಗಲೇ ಬರುತ್ತೇನೆ. ಆಗಲಿ ಪ್ರಭು. ಕೌಸಲ್ಯ, ನಾವು ನಿರೀಕ್ಷಿಸುತ್ತಿದ್ದ ಜನಕ ಮಹಾರಾಜನಿಂದ ಬರೆಸಬೇಕಾದ ಸಂದೇಶವನ್ನು ಈತನೇ ತಂದಿರಬೇಕು. ನಾನು ಈಗಲೇ ಹೋಗಿ ಮಾತನಾಡಿಕೊಂಡು ಬರುತ್ತೇನೆ. ಭಗವಂತ, ನನ್ನ ಮಗನ ಕಲ್ಯಾಣಕ್ಕೆ ಯಾರಿಂದಲೂ ಯಾವ ತೊಂದರೆಯೂ ಬರದಂತೆ ನೀನೇ ನೋಡಿಕೊಳ್ಳಬೇಕು.
ನಿಮ್ಮ ಸಿಟ್ಟು, ಆಕ್ರೋಶ, ಆವೇಶ ಎಲ್ಲವೂ ನನಗೂ ಅರ್ಥವಾಗುತ್ತದೆ. ನಾವು ಯಾವುದಾದರೂ ವಿಚಾರದಲ್ಲಿ ಸೋತಾಗ ನಿರಾಶೆ ಉಂಟಾಗುವುದು ಸಹಜ. ಆ ನಿರಾಶೆ ರೋಷಕ್ಕೆ ಬದಲಾಗುವುದೂ ಸಹಜ. ನಮಗೆ ವಿರುದ್ಧವಾದವನು ನಾವು ಸೋತ ವಿಚಾರದಲ್ಲಿ ಗೆದ್ದಾಗ ನಮ್ಮ ರೋಷ ಅವನ ವಿರುದ್ಧ ಕ್ರೋಧವಾಗಿ ಬದಲಾಗುವುದು ಸಹಜ. ಆದರೆ ಈ ಸಹಜ ಗುಣಗಳನ್ನು ಸಂಯಮದಿಂದ, ವಿವೇಕದಿಂದ ನಮ್ಮ ಅಧೀನಗೊಳಪಡಿಸಿ ಸೂಕ್ತ ನಿರ್ಧಾರ ಮಾಡುವುದು ಬುದ್ಧಿವಂತರ ಸಹಜ ಗುಣ. ನಾವು ನಿಜವಾಗಲೂ ಬುದ್ಧಿವಂತರಾದರೆ ಕ್ರೋಧವನ್ನು ಹಿಡಿತದಲ್ಲಿಟ್ಟುಕೊಂಡು ಗೆಲ್ಲುತ್ತೇವೆ. ಇಲ್ಲದಿದ್ದರೆ ಕ್ರೋಧಕ್ಕೆ ಬಲಿಯಾಗುತ್ತೇವೆ. ಸಾಕು ಸಾಕು. ಏನು ಏನು ನಿನ್ನ ಮಾತಿನ ಅರ್ಥ? ನಾವು ನಮ್ಮ ಕ್ರೋಧದಿಂದ ಶತ್ರುಗಳನ್ನು ಬಲಿಯಾಗಿಸುತ್ತೇವೆ ಹೊರತು ನಾವು ಬಲಿಯಾಗುವುದಿಲ್ಲ. ಕ್ರೋಧವಿಲ್ಲದಿದ್ದರೆ, ರೋಷಾವೇಶಗಳನ್ನು ಮೆರೆಯದಿದ್ದರೆ ಶತ್ರುಗಳನ್ನು ನಿಗ್ರಹ ಮಾಡುವುದು ಸಾಧ್ಯವಿಲ್ಲ. ಮಾರೀಚ, ಬರೀ ಕ್ರೋಧ, ರೋಷ ವೇಷಗಳೊಂದೇ ಶತ್ರುಗಳನ್ನು ನಿಗ್ರಹಿಸಲಾರೆವು. ಕೋಪಗೊಂಡ ಗೂಳಿ ಬೆಟ್ಟವನ್ನು ತಿವಿದರೆ ಮುರಿಯುವುದು ಅದರ ಕೊಂಬೆ ಹೊರತು ಬೆಟ್ಟವಲ್ಲ. ಶತ್ರುಗಳನ್ನು ಗೆಲ್ಲಲು ಬೇಕಾಗಿರುವುದು ಶಕ್ತಿ ಮಾತ್ರ. ವಿಭೀಷಣ, ನನ್ನನ್ನು ಶಕ್ತಿಹೀನನೆಂದು ಭಾವಿಸಿದೆಯಾ? ನನ್ನ ಪೂರ್ವ ಪರಾಕ್ರಮಗಳು ನಿನಗೆ ತಿಳಿದಿಲ್ಲವೇ? ದೇವತೆಗಳನ್ನು ಗೆದ್ದಿಲ್ಲವೇ? ಯಮನನ್ನು ಮಣಿಸಿಲ್ಲವೇ? ನಿಜ, ಅದೆಲ್ಲವೂ ನಿಜ. ಆದರೆ ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಎತ್ತಲಾಗದೇ ಇದ್ದದ್ದು ನಿಜವಲ್ಲವೇ? ಈ ಮಾರೀಚ ರಾಮ ಬಾಣವನ್ನು ಎದುರಿಸದೆ ಸೋತದ್ದು ನಿಜವಲ್ಲವೇ? ರಾಮನ ಬಲವೇನೆಂಬುದು ನಿಮಗೀಗಾಗಲೇ ತಿಳಿದಿದ್ದರೂ ಕೂಡ ಮಿಥಿಲೆಯನ್ನು ಆಕ್ರಮಿಸುವುದು ಅವಿವೇಕವಲ್ಲವೇ? ವಿಭೀಷಣ, ರಾಮ ಇನ್ನು ನನ್ನ ಮುಖಾಮುಖಿಯಾಗಿಲ್ಲ. ಆ ರಾಮನನ್ನು ಸೋಲಿಸುವುದು ಅಸಾಧ್ಯ ಎಂದು ನನಗನಿಸಿಲ್ಲ. ಹಳೆಯ ಧನುಸ್ಸನ್ನು ಮುರಿಯುವುದಕ್ಕೂ ಈ ರಾವಣನನ್ನು ಗೆಲ್ಲುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ರಾವಣೇಶ್ವರರು ಯುದ್ಧ ಮಾಡಿದ್ರೆ ಅವರೆಲ್ಲರಿಗೂ ಸೋಲಾಗುವುದು ಖಂಡಿತ. ಧರ್ಮ ಇದ್ದ ಕಡೆ ದುರ್ಬಲರು ಬಲವಂತರಾಗಿರುತ್ತಾರೆ. ಇನ್ನು ಬಲವಂತರಾಗಿದ್ದವರೇ ಧರ್ಮದಿಂದಿದ್ದರೆ ಅವರನ್ನು ಯಾವ ದೊಡ್ಡ ಶಕ್ತಿಯೂ ಗೆಲ್ಲಲಾಗುವುದಿಲ್ಲ. ಏನು, ಶತ್ರುಗಳು ನಮಗಿಂತ ಬಲಿಷ್ಠರೆಂದೇ ನಿನ್ನ ಮಾತಿನ ಅರ್ಥ? ಧರ್ಮ ಎಲ್ಲಕ್ಕಿಂತ ಬಲಿಷ್ಠ. ಧರ್ಮ ಯಾರಲ್ಲಿದೆಯೋ ಅವರು ಎಲ್ಲರಿಗಿಂತ ಬಲಿಷ್ಠ ಎಂದು. ರಾಮ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸಿದರೆ ಅದು ಧರ್ಮ. ಅದನ್ನು ಸಹಿಸದೆ ನೀವು ಆಕ್ರಮಣ ಮಾಡಿದರೆ ಅದು ಅಧರ್ಮ. ರಾಮ ವಿಶ್ವಾಮಿತ್ರ ಯಜ್ಞವನ್ನು ರಕ್ಷಿಸಿದ್ದು ಧರ್ಮ. ಆ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡಿದ್ದು ನಿಮ್ಮ ಅಧರ್ಮ. ಬತ್ತಳಿಕೆಯಲ್ಲಿ ಅಧರ್ಮದ ಬಾಣಗಳನ್ನು ತುಂಬಿಕೊಂಡು ಧರ್ಮಾತ್ಮರ ವಿರುದ್ಧ ಪ್ರಯೋಗಿಸುವುದು ಒಂದೇ, ಮರದ ಮೇಲೆ ನಿಂತು ಬುಡ ಕಡಿಯುವುದೂ ಒಂದೇ. ನೀವೇ ಆಲೋಚಿಸಿ. ಯಾವ ತಪ್ಪುಗಳನ್ನೂ ಮಾಡದ ರಾಮ, ಜನಕ, ವಿಶ್ವಾಮಿತ್ರರ ವಿರುದ್ಧ ಯುದ್ಧ ಮಾಡಿದರೆ ನಿಮಗೆ ಸಿಗುವುದು ಗೆಲುವಲ್ಲ, ಲೋಕನಿಂದನೆ ಮತ್ತು ಸೋಲು. ಮಾರೀಚ, ಸಾಮಾನ್ಯ ಮಾನವನಾದ ರಾಮನ ಮೇಲೆ ಯುದ್ಧಕ್ಕೆ ಹೋಗುವುದು ನಮ್ಮ ಘನತೆಯಲ್ಲ. ಅವನೇ ಎದುರು ಬಂದು ನಿಂತಾಗ ನಮ್ಮೆಲ್ಲ ರೋಷವನ್ನು ತೀರಿಸಿಕೊಳ್ಳೋಣ.